ಫ್ಯಾಷನ್ ಡಿಸೈನಿಂಗ್, Yeah. ಇಂಟ್ರೆಸ್ಟಿಂಗ್. ಸೊ ಈಗ ರ್ಯಾಪಿಡ್ ಫೈರ್ ರೌಂಡ್. Hmm. ಒನ್ ಕಂಟ್ರಿ ದಟ್ ಯು ವುಡ್ ಪರ್ಸ್ನಲಿ ಅಡ್ವೈಸ್ ಫಾರ್ ಸ್ಟೂಡೆಂಟ್ಸ್ ಟು ಸ್ಟಡಿ ಇನ್. ಸಿ ದೆರ್ ಈಸ್ ನೋ ಪರ್ಟಿಕ್ಯುಲರ್ ಕಂಟ್ರಿ. ಅಗೇನ್ ನಾನು ಹೇಳೋದು ಕೋರ್ಸ್ ತಗೊಳ್ಬೇಕು. ಕೋರ್ಸ್ ರಿಲೇಟೆಡ್ ಕಂಟ್ರಿನೇ. ಕೋರ್ಸ್ ರಿಲೇಟೆಡ್ ಕಂಟ್ರಿ ಅಂತಂದರೆ ಸಿಂಗಾಪುರ್ ತುಂಬ ಚೆನ್ನಾಗಿದೆ ಇವಾಗ. ಅದು ಬಿಟ್ಟರೆ ಯುರೋಪ್ ಚೆನ್ನಾಗಿದೆ. ಅಗೇನ್ ಕೋರ್ಸ್ ಮೇಲೇ. ಇವಾಗ ಜರ್ಮನಿಗೆ ಹೋಗು ಅಂತ ಹೇಳ್ತೀವಿ. ಜರ್ಮನಿಗೆ ಹೋಗ್ಬಿಟ್ಟು ನಾನು ಯಾವುದೋ ಫಿನಾನ್ಸ್ ಅದು ಇದು ಓದು ಅಂತ ಹೇಳಿದ್ರೆ ತಪ್ಪಾಗತ್ತೆ. ಸೊ ಜರ್ಮನಿ ಇಸ್ ನೋನ್ ಫಾರ್ ಜರ್ಮನಿ ಈಸ್ ನೋನ್ ಫಾರ್ ನ್ಯಾನೋ ಟೆಕ್ನಾಲಜೀಸು, ಸೆಮಿ ಕಂಡಕ್ಟರ್ಸು, ಆಮೇಲೆ ಮೆಕ್ಯಾನಿಕಲ್ಲು, ಕಂಪ್ಯೂಟರ್ ಸೈನ್ಸ್ ಈಸ್ ಆಲ್ಸೋ ಗುಡ್. ಇದು ಸಿಂಗಾಪುರ್. ಸಿಂಗಾಪುರ್ ಈಸ್ ಗುಡ್ ಫಾರ್ ಕಂಪ್ಯೂಟರ್ ಸೈನ್ಸ್, ಫುಡ್, ಆಮೇಲೆ ಹಾಸ್ಪಿಟಾಲಿಟಿ, ಆಮೇಲೆ ಇದು ಫಿನಾನ್ಸ್ ಸಬ್ಜೆಕ್ಟ್ಸ್, ಇದೆಲ್ಲ ಸಿಂಗಾಪುರ್ ಚೆನ್ನಾಗಿದೆ. ಸೊ ನೀವು ಯಾವ ಥರ ಅನ್ನೋದ್ರ ಮೇಲೆ ಹೋಗಬೇಕು. ನೀವಿವಾಗ ವಿದ್ಯಾರ್ಥಿ ಭವನ್ಗೆ ಯಾಕೆ ಹೋಗ್ತೀರಾ? ದೋಸೆ ತಿನ್ನಕ್ಕೆ ಹೋಗ್ತೀರಾ, ಬಿರಿಯಾನಿ ತಿನ್ನಕ್ಕೆ ಹೋಗಲ್ಲ ಅಲ್ವಾ? ಹಾಗೆ ಚೂಸ್ ಮಾಡ್ಕೊಳ್ಬೇಕು ನೀವು. ನೆಕ್ಸ್ಟು ಡ್ರೀಮ್ ಯೂನಿವರ್ಸಿಟಿ ಯು ಅಡ್ಮೈರ್ ದ ಮೋಸ್ಟ್. ಸದ್ಯಕ್ಕೆ NUS, NTU, SMU ಇನ್ ಸಿಂಗಾಪುರ್. ವೈ? ತುಂಬ ಚೆನ್ನಾಗಿದೆ. ದ ಸಪೋರ್ಟ್ ದೇ ಆರ್ ಗಿವಿಂಗ್. ಆಮೇಲೆ ಸಪೋರ್ಟ್ ಅಂದರೆ ಅಲ್ಲಿ ಯೂನಿವರ್ಸಿಟಿ ಸಪೋರ್ಟ್ ನಮಗೆ. ಫಾರ್ ಎಕ್ಸಾಂಪಲ್ ಇವಾಗ ಏನೋ ಅಪ್ಲಿಕೇಶನ್ ಹಾಕಿರ್ತೀನಿ, ಒಂದು 25 ದಿನ ಆದರೂ ನನಗೇನು ಇನ್ಫಾರ್ಮೇಷನ್ನೇ ಬರಲಿಲ್ಲ. ದೋ ದೇ ಆರ್ ವೆರಿ ಹೈ ರ್ಯಾಂಕಿಂಗ್ ಯೂನಿವರ್ಸಿಟೀಸ್, ನಮ್ಮ ಜೊತೆ ಅವರು ಇಂಟರ್ಯಾಕ್ಟ್ ಮಾಡೋ ಸಪೋರ್ಟ್ ಚೆನ್ನಾಗಿದೆ. ಅದೇ ಥರ ಸ್ವಿಟ್ಜರ್ಲ್ಯಾಂಡಲ್ಲಿ ಕಲೂನರಿ ಕಾಲೇಜಸ್ ಕೆಲವುದಿದೆ, ಲೈಕ್ EHL ಅಂತಿದೆ. ದ್ಯಾಟ್ ಈಸ್ ವೆರಿ ಗುಡ್. ದಟ್ಸ್ ಒನ್ ಆಫ್ ದ ವೆರಿ ಗುಡ್ ರ್ಯಾಂಕಿಂಗ್ ಯೂನಿವರ್ಸಿಟಿ. ಶೆಫ್ಸ್ಗಳಿಗೆಲ್ಲನಾ? ಯಾ. ಅದು ಬಿಟ್ಟರೆ UK ಅಗೇನ್ ಕಿಂಗ್ಸ್ಟನ್ ಚೆನ್ನಾಗಿದೆ, ದರ್ಹಮ್ ಚೆನ್ನಾಗಿದೆ, ಲಿವರ್ಪೂಲ್ ಚೆನ್ನಾಗಿದೆ, ಸ್ಟ್ರಾತ್ ಕ್ಲೈಡ್ ಅಂತಿದೆ, ಅದು ಚೆನ್ನಾಗಿದೆ. ಸರ್ರೆ ಈಸ್ ಗುಡ್. ದೇ ಆರ್ ಆಲ್ ಲೈಕ್ ಅರ್ಥ ಆಯಿತು. ಇಷ್ಟೊಂದು ಥರ ಈ ಪ್ಲಥೋರಾ ಆಫ್ ಯೂನಿವರ್ಸಿಟೀಸ್ ಇದೆಯಲ್ಲ. ಈಗ ನಾನು ಬಂದೆ ನಿಮ್ಮ ಹತ್ರ, ನನಗೆ ಗೊತ್ತಿಲ್ಲ ಈಗ ಏನು ಚೂಸ್ ಮಾಡಬೇಕಂತ. ನೀವು ಯಾವ ಕ್ರೈಟೀರಿಯಾ ಮೇಲೆ ಸಜೆಸ್ಟ್ ಮಾಡ್ತೀರಾ? ಬಜೆಟಾ ಅಥವಾ ಮಾರ್ಕ್ಸಾ, ಕ್ಯಾಂಪಸ್? ಇಲ್ಲ, ನಾವು ಹೆಂಗೆ ಚೆಕ್ ಮಾಡ್ತೀವಿ ಅಂದರೆ, ರಶ್ಮಿ, ಐ ಕನ್ಸಿಡರ್ ಯು ಆಸ್ ಅ ಸ್ಟೂಡೆಂಟ್. ನಮ್ಮ ಆಫೀಸಿಗೆ ಬಂದರೆ ಕೂತ್ಕೊಳ್ತೀರಾ, ಕೂತ್ಕೊಂಡಾದ್ಮೇಲೆ ಎಲ್ಲಿಗಮ್ಮ ಹೋಗಬೇಕು? ನಾನು ಡೇಟಾ ಸೈನ್ಸ್ ಮಾಡಬೇಕು ಅಂತಿದ್ದೀನಿ. ಹೌದಾ, ಸರಿ, ಎಷ್ಟು ಪರ್ಸೆಂಟೇಜ್ ತೆಗೆದಿದೆಯಾ? ನಂದೊಂದು 75% 80% CGPA ಇದೆ. 7 to 8 CGPA ಇದೆ. ಓಕೆ, ಬಜೆಟ್ ಎಷ್ಟು? ಬಜೆಟ್ ನಂದು ಒಂದು 15 to 20 lakhs ಮ್ಯಾಮ್ ಅಂತ ಹೇಳ್ತೀರಾ. ನೆಕ್ಸ್ಟು ವಾಟ್ ಈಸ್ ಯರ್ ಇದು, ನೀನು ಏನು ಯಾವ ಬೋರ್ಡಲ್ಲಿ ಓದಿದೆ? ಸ್ಟೇಟ್ ಬೋರ್ಡಾ, CB? ಯಾಕೆಂದರೆ ನಾನು ದಡ್ಡಂಥ ಒಂದು ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ನ IELTSಗೆ ಕಳಿಸ್ಬೇಕು ಅಂತಂದಾಗ ನಾನು ಯೋಚನೆ ಮಾಡಬೇಕಾಗತ್ತೆ, ಇವನು IELTS ಪಾಸ್ ಆಗೋ ಕೇಪಬಿಲಿಟಿ ಅವನಿಗಿದೆಯಾ? ಆಗಲ್ಲ, ನಾನು ಸ್ಟೇಟ್ ಸಿಲೆಬಸ್ ಮಕ್ಕಳು ಅಂತ ಹೇಳ್ತಾ ಇಲ್ಲ. ಅವನಿಗೆ ಎಕ್ಸ್ಟ್ರಾ ಫೀಡಿಂಗು, ಎಕ್ಸ್ಟ್ರಾ ಸ್ಪೂನ್ ಫೀಡ್ ಬೇಕಾಗತ್ತೆ. ತಗೋ, ಇವಾಗ ಸಣ್ಣಗಿರೋ ಮಗುಗೂ ದಪ್ಪಗಿರೋ ಮಗುಗೂ ಏನು ಮಾಡ್ತೀವಿ? ಸಣ್ಣಗಿರೋ ಮಗು ಇನ್ನೊಂಚೂರು ತಿನ್ನೋ, ಸ್ವಲ್ಪ ಹೆಲ್ದಿ ಆಗೋ ಅಂತ ಹೇಳ್ತೀವಲ್ವಾ? ಅದೇ ಥರ ಹೆಲ್ದಿ ಇನ್ ಟರ್ಮ್ಸ್ ಆಫ್ ಯುವರ್ ನಾಲೆಡ್ಜ್. ಯಾಕೆ ಸ್ಟೇಟ್ಸಲ್ಲಿರೋರಿಗೆ IELTS ಸ್ವಲ್ಪ ಕಷ್ಟ? ಸ್ವಲ್ಪ ಯಾಕೆ ಕಷ್ಟ ಆಗುತ್ತೇನೆ, ನಾನು CBSE ಮತ್ತು IELTS ಕರಿಕ್ಯುಲಮ್ ವಾಟ್ ದೇ ಫಾಲೋ ಇನ್ ಇಂಗ್ಲೀಷ್ ಈಸ್ ಲಿಟಲ್ ಹೈ ಕಂಪೇರ್ ಟು ಸ್ಟೇಟ್. ಹಾಗಾಗಿ ಕೆಲವು IELTSಲ್ಲಿ ಪಾಸ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಾನು ಇದು ISC ಸಿಲೆಬಸ್ ತೊಗೊಂಡಿರೋ ಹುಡುಗಂಗೆ ನಾನು IELTS ಬರೆಯಲ್ಲ ಮ್ಯಾಮ್, ಐ ನೋ ದ ಟೆಕ್ನಿಕ್ಸ್, ನಾನೊಂದು ಸ್ವಲ್ಪ ಅದು ಇದು ವಾಚ್ ಮಾಡಿಬಿಡ್ತೀನಿ, ಯೂಟ್ಯೂಬ್ ವಾಚ್ ಮಾಡಿಬಿಡ್ತೀನಿ, ಐ ಸ್ಟಿಲ್ ಕ್ಯಾನ್ ಟ್ರಸ್ಟ್ ಹಿಮ್. ಹೋಗು, ಐ ನೋ ಅಟ್ಲೀಸ್ಟ್ ನೀನೊಂದು 7 ಆದರೂ ಮಾರ್ಕ್ಸ್ ತೆಗಿತೀಯ. 9 ಈಸ್ ದ ಹೈಯೆಸ್ಟ್ ಮಾರ್ಕ್ಸ್, 7 ಆದರೂ ಮಾರ್ಕ್ಸ್ ತೆಗಿತೀಯ. ಅದೇ ಒಂದು ಸ್ಟೇಟ್ ಮಗು ಬಂದುಬಿಟ್ಟು ನನಗೆ ಬೇಡ, ನಾನು IELTS ಕ್ಲಾಸಸ್ ತೊಗೊಳ್ಳೋದಿಲ್ಲ, ನಾನು ಇದಕ್ಕೆ ಹೋಗ್ತೀನಿ ಅಂದರೆ, ಬೇಡ ತಗೋ, ಪರವಾಗಿಲ್ಲ, ಏನು ಹೋಗುತ್ತೆ ನಿಂಗೊಂದು IELTS ಫೀಸ್ ಹೋಗುತ್ತಾ? ಪರವಾಗಿಲ್ಲ ತಗೋ. ಫೇಲ್ ಆದರೆ 18,000 ರೂಪಾಯಿ ಫೀಸ್, ಅದು ಇದು ಎಕ್ಸಾಮಿನೇಷನ್ ಫೀಸು. ಅದನ್ನು ಕಳ್ಕೊಬೇಡ, ಇಲ್ಲಿ ಕಲ್ತ್ಕೊ ಅಂತ ಹೇಳಿ ಗೊತ್ತಾಗೋಗುತ್ತೆ ನಮಗೆ. ಅದನ್ನು ನೋಡ್ತೀವಿ, ಆವಾಗ ಬೋರ್ಡ್ ಕೇಳ್ತೀವಿ ಏನು. ನೆಕ್ಸ್ಟ್ ನಾನೇನು ಮಾಡ್ತೀನಿ, ನಾನು ಇಷ್ಟೇ ನೋಡೋದಿಲ್ಲ. ನನ್ನ ಸ್ಟೈಲ್ ಆಫ್ ಕೌನ್ಸಿಲಿಂಗ್ ಹೇಗೆ ಅಂದರೆ, ನಾನು ತಂದೆ ತಾಯಿ ಮಗುನ 3 ಜನನೂ ಇಟ್ಕೊಂಡೇ ನಾನು ಕೌನ್ಸಿಲ್ ಮಾಡೋದು. ನಾನು ಬರೀ ಸ್ಟೂಡೆಂಟ್ ಬಂದರೆ ಸುಮ್ಮನೆ ಮೇಲ್ಮೇಲಕ್ಕೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟು, ನಾಳೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬಾ, ಇಲ್ಲಾಂದರೆ ಝೂಮ್ ಕಾಲ್ ಹಾಕು ಅಂತ ಹೇಳ್ತೀನಿ ನಾನು. ಯಾಕೆ ಅಂದರೆ ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನೋಡಿರೋದು,
ಯಾರೋ ಒಂದು ಹುಡುಗಿನೋ ಬರ್ತಾರೆ ಯಾವುದೋ ಒಂದು ಕೋರ್ಸಿಗೆ, ಮೇಡಮ್ ನನಗೊಂದು 50 ಲಕ್ಷ ಅಥವಾ 40 ಲಕ್ಷದಲ್ಲಿ ಪರವಾಗಿಲ್ಲ ಮೇಡಮ್ ಒಂದು ಕೋರ್ಸ್ ನೋಡಿ ಅಂತಾರೆ. ನೆಕ್ಸ್ಟ್ ಡೇ ತಂದೆ ತಾಯಿ ಬರ್ತಾರೆ, ಸರ್ ನಿಮ್ಮ ಬಜೆಟ್ ಏನು ಸರ್? ಮೇಡಮ್ 5ರಿಂದ 10 ಲಕ್ಷ ಮೇಡಮ್, ನನ್ನ ಕೈಲಿ ಇಷ್ಟೇ ಆಗೋದು. ಈ ಮಕ್ಕಳಿಗೆ ಸೊನ್ನೆಗಳ ವ್ಯಾಲ್ಯೂ ಗೊತ್ತಿಲ್ಲ, ಸುಮ್ಮನೆ ಹಾಕ್ಕೊಂಡೋಗೋದು ಅಂದ್ಕೊಂಡ್ಬಿಡ್ತಾರೆ. 50 ಲಕ್ಷ ಇಲ್ಲಿ, 5ರಿಂದ 10 ಲಕ್ಷ ಇಲ್ಲಿ ಅಲ್ವಾ? ಸೊ ಹೇಳದ್ನಲ್ಲ, ಈಗ ಸೊನ್ನೆಗಳ ವ್ಯಾಲ್ಯೂ ಗೊತ್ತಿಲ್ಲ ಅವ್ರಿಗೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ತಂದೆ ತಾಯಿನೂ ಕರೆಸಿ ನನ್ನ ಮುಂದೆ ಕೂರಿಸ್ಕೊಂಡು ಒಂದು ರೋಡ್ ಮ್ಯಾಪ್ ಅಂತ ಹಾಕ್ಬಿಡ್ತೀವಿ. ಸರ್ ಇಷ್ಟು, ಇಲ್ಲಿ ಹೋದಾಗ ಇಷ್ಟ ಆಗತ್ತೆ, ಈ ಪ್ರಾಸೆಸಿಂಗ್ ಇಷ್ಟ ಆಗುತ್ತೆ, ಅಪ್ಲಿಕೇಶನ್ಗೆ ಇಷ್ಟ ಆಗುತ್ತೆ, ವೀಸಾಗೆ ಇಷ್ಟ ಆಗುತ್ತೆ, ಫ್ಲೈಟ್ ಟಿಕೆಟ್ ಇಷ್ಟ ಆಗುತ್ತೆ, ಹೆಲ್ತ್ ಇನ್ಶೂರೆನ್ಸ್ಗೆ ಇಷ್ಟ ಆಗುತ್ತೆ, ಆಮೇಲೆ ಸಣ್ಣ ಪುಟ್ಟ ನೀವು ಅವನಿಗೆ ಸೂಟ್ ಕೇಸ್ ಕೊಡಿಸ್ಬೇಕು, ನೀವು ಅವನಿಗೆ ಡ್ರೆಸ್ ಕೊಡಿಸ್ಬೇಕು, ಇದಕ್ಕೆ 1 ಲಕ್ಷ ಎತ್ತಿಟ್ಕೊಳ್ಳಿ, ಲ್ಯಾಪ್ಟಾಪ್ ಕೊಡಿಸ್ಬೇಕು, ಐಫೋನ್ ಕೊಡಿಸ್ಬೇಕು, ಇದಕ್ಕೊಂದಷ್ಟು ಇಟ್ಕೊಳ್ಳಿ. ಇದನ್ನೆಲ್ಲ ನಾನೊಂದು ಬಜೆಟ್ ಅವ್ರಿಗೆ ಬೈಫರ್ಗೇಟ್ ಮಾಡಿ 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 ಕೊಟ್ಟು, ಹಿಂಗಾದರೆ ನೋಡಿ ಸರ್, ಇದ್ರ ಮೇಲೆ ನಾನೆಲ್ಲ ಒಂದೊಂದು 10 ಸಾವಿರ ಜಾಸ್ತಿನೇ ಹೇಳಿರ್ತೀನಿ. ಯಾಕೆಂದರೆ ದೇ ಹ್ಯಾವ್ ಟು ಬಿ ರೆಡಿ ಮೆಂಟಲಿ. ಅದಾದಮೇಲೆ ನಾನು ಇಷ್ಟ ಆದರೆ ನೋಡಿ ಸರ್ ವಿ ವಿಲ್ ಪ್ರಾಸೆಸ್ ಅಂತ ಹೇಳಿ, ಅವರು ಇಮಿಡಿಯೇಟಾಗೆ ಕೆಲವ್ರು ಮೈಂಡಲ್ಲಿ ಇಟ್ಕೊಂಡು ಬಂದಿರ್ತಾರೆ, ನಾನೊಂದು 20-25 ಲಕ್ಷದಲ್ಲಿ ನಾನು ನನ್ನ ಮಗಂಗೋ ಮಗಳಿಗೋ ನಾನು ಅಫೋರ್ಡ್ ಮಾಡಬಲ್ಲೆ ಅಂತ. ಅಂಥವರು ಪ್ರೊಸೀಡ್ ಮಾಡೋಣ ಮೇಡಮ್ ಅಂತಾರೆ. ಆಗದೇ ಇರೋರು, ಈಗ ರೀಸೆಂಟಾಗಿ ನನ್ನ ಹತ್ರ ಒಂದು ಹುಡುಗ ಬಂದ, JEE-ನಲ್ಲಿ 2 ಸಲ ಫೇಲ್ ಆಗಿದ್ದಾನೆ. ಫೇಲ್ ಅಂದರೆ ಕಡಿಮೆ ಮಾರ್ಕ್ಸ್ ತೆಗೆದಿದ್ದಾನೆ. ಸೊ ಏನಪ್ಪ ನಿನ್ನ ಡ್ರೀಮು? ಮ್ಯಾಮ್ ನಾನು ಜರ್ಮನಿಗೆ ಹೋಗಬೇಕು. ವಾವ್, ವೆರಿ ನೈಸ್. ಓಕೆ, ಎಷ್ಟು ಪರ್ಸೆಂಟೇಜ್ ತೆಗೆದಿದ್ಯಾ? ಮ್ಯಾಮ್ 89% ಮ್ಯಾಮ್. 12th-ಅಲ್ಲಿ 10th-ಅಲ್ಲಿ 96% ಮ್ಯಾಮ್. ಐ ವಾಸ್ ಲೈಕ್ ವೆರಿ ಹ್ಯಾಪಿ. ಸಖತ್ತಾಗಿದೆ, ಪ್ರೊಫೈಲು ಮಾಡ್ಬೋದು. ಎಲ್ಲ ಮಾಡಿ ಇಸ್ಕೊಂಡಾದ್ಮೇಲೆ ಆಯಿತು ಕಣೋ, ಜರ್ಮನಿಗೆ ನೀನು IELTS ಕಂಪಲ್ಸರಿ, ಜರ್ಮನಿಗೆ IELTS ಬರಿಬೇಕಾಗತ್ತೆ. ಸರಿ, ಯಾವ ಬೋರ್ಡು? ಮೇಡಮ್ ಸ್ಟೇಟ್ ಬೋರ್ಡು. ಸರಿ, ಇಂಗ್ಲೀಷಲ್ಲಿ ತೆಗೆದಿದ್ಯಾ? ಯಾಕೆಂದರೆ ಕೆಲವು ಯೂನಿವರ್ಸಿಟಿಗಳು, ನಾಟ್ ಇನ್ ಜರ್ಮನಿ ಆ್ಯಕ್ಚುಲಿ, ಬಟ್ ಕೆಲವು ಕಡೆ ಏನಾಗುತ್ತೆ, ನೀನು 12th ಗ್ರೇಡ್ನಲ್ಲಿ 70% ಅಬೋ ಇಂಗ್ಲೀಷಲ್ಲಿ ತೆಗೆದಿದ್ರೆ ಆವಾಗ ನಾವು IELTS-ನ ಯೂನಿವರ್ಸಿಟಿ ವೇವ್ ಆಫ್ ಮಾಡುತ್ತೆ, ಬರೀದೇ ಇರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನು ಕೇಳ್ಕೊತೀವಿ, ಎಷ್ಟಿದೆ? ಅವನೇನಾದ್ರು 70 ತೆಗೆದಿದ್ರೆ ಆದಷ್ಟು IELTS ಏನಕ್ಕೆ ಬರೀಬೇಕು ಅಂತ ಒಂದು ಸುಮ್ಮನೆ ಪಾಪ ಮಕ್ಳಿಗೆ ಪ್ರೆಷರು, ಪ್ಲಸ್ ತಂದೆ ತಾಯಿಗೆ 18,000 ರೂಪಾಯಿ ಸುಮ್ಮನೆ ವೇಸ್ಟು ಅಂತ ಹೇಳಿ ನೋಡಿದಾಗ 96 ತೆಗೆದಿದ್ದಾನ ಹುಡುಗ. ಸರಿ, 96 ತೆಗೆದಿದ್ದಾನೆ, ಓಕೆ, ವೆರಿ ಗುಡ್ ಪ್ರೊಫೈಲ್, ಜರ್ಮನಿ ಮಾಡೋಣ. ಬಟ್ ಜರ್ಮನಿಗೆ ಕ್ಲಾಸ್ ಏನಪ್ಪ ಅಂದರೆ, ಜರ್ಮನಿ ನೀಡ್ಸ್ 13 years ಆಫ್ ಎಜುಕೇಷನ್, ವೇರ್ ನಮ್ಮ ಇಂಡಿಯಾದಲ್ಲಿ ವಿ ಹ್ಯಾವ್ ಓನ್ಲಿ 12 years ಆಫ್ ಎಜುಕೇಷನ್. ಅಲ್ಲಿ ಸ್ಟೂಡಿಯನ್ ಕೊಲೀಗ್ ಅಂತ ಒಂದು ವರ್ಷದ ಕೋರ್ಸ್ ಮಾಡಬೇಕು. ಇದರ್ ಯು ಕ್ಯಾನ್ ಡೂ ಫ್ರಮ್ ಇಂಡಿಯಾ ಆರ್ ಯು ಕ್ಯಾನ್ ಗೋ ದೇರ್. ಬಟ್ ದ ಚಾಲೆಂಜ್ ಈಸ್ ಸ್ಟೂಡಿಯನ್ ಕೊಲೀಗ್ ಎಕ್ಸಾಮು ಜರ್ಮನ್ನಲ್ಲಿರುತ್ತೆ. ಕಲಿಬೇಕು ಭಾಷೆ. ನೀನು ನರ್ಸರಿಯಿಂದ 12th ಗ್ರೇಡ್ವರೆಗೂ ಇಂಗ್ಲೀಷ್ ಕಲ್ತ್ಕೊಂಡೇ ನಿನಗೆ ಗ್ರಾಮ್ಯಾಟಿಕಲ್ ಮಿಸ್ಟೇಕು. ಇಂಗ್ಲೀಷು ಬೇಡಪ್ಪ, ಕನ್ನಡ ಮಾತೃಭಾಷೆ. ಎಷ್ಟು ತಪ್ಪು ಮಾಡ್ತೀರಾ? ಅಕಾರ ಹಕಾರನೇ ಜನಕ್ಕೆ ಗೊತ್ತಾಗೋದಿಲ್ಲ. ಅಂಥದ್ರಲ್ಲಿ ನೀನು 8 ತಿಂಗಳಲ್ಲಿ ಜರ್ಮನ್ ಓದ್ಬಿಟ್ಟು ಜರ್ಮನ್ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಪಾಸ್ ಮಾಡೋಷ್ಟು ಇದಿರ್ತೀಯ. ಸೊ ಬ್ಯಾಚುಲರ್ಸ್ಗೆ ಜರ್ಮನ್ ಹೋಗೋದು, ಎಸ್ಪೆಷಲಿ ಫಾರ್ ಪಬ್ಲಿಕ್ ಯೂನಿವರ್ಸಿಟೀಸ್, ಇಸ್ ಅ ವೆರಿ ಬ್ಯಾಡ್ ಚಾಯ್ಸ್. ಮಾಸ್ಟರ್ಸ್ಗೆ ಓಕೆ, ಇಲ್ಲಿಂದ ಮುಗಿಸ್ಕೊಳ್ತಾರೆ, ಹೋಗ್ತಾರೆ. ಸೊ ನಾನು ಅವ್ನಿಗೇನು ಮಾಡಿದೆ, ನೋಡು ಈ ಥರ ಕಂಡೀಷನ್ ಇದೆ, ನಿನಗೆ ಆಲ್ರೆಡಿ 1 ವರ್ಷ ವೇಸ್ಟ್ ಮಾಡಿದ್ಯಾ, ಸೊ ನಾನು ಜರ್ಮನಿ ನಿನಗೆ ಚಾಯ್ಸ್ ಮಾಡಲ್ಲ ಅಂತ ಹೇಳಿ ತಂದೆಗೆ ಬಂದೆ. ನಾನು ತಂದೆಗೆ ಬಂದರೆ, ಸರ್ ಏನು ಮಾಡ್ತೀರಾ, ಏನು ನಿಮ್ಮ ಹೆಂಡತಿ ಏನು? ಇಲ್ಲಮ್ಮ, ನನ್ನ ಹೆಂಡತಿ ಹುಡುಗ 6 ವರ್ಷ ಇದ್ದಾಗಲೇ ಹೋಗ್ಬಿಟ್ಟ. ಓಕೆ, ನೀವೇನು ಮಾಡ್ತೀರಾ ಸರ್? ಮೇಡಮ್, ನಾನು ಹುಬ್ಳಿನಲ್ಲಿ ಪ್ಯಾಕಿಂಗ್ ಎಲ್ಲ ಎತ್ಬಿಟ್ಟು ಲಾರಿಗೆ ಇಡ್ತೀನಿ ಮೇಡಮ್. 1 ನಿಮಿಷ ಐ ವಾಸ್ ಲೈಕ್ ಪಾಸ್ ಆದೆ. ಆಮೇಲೆ ಕೂರಿಸ್ಕೊಂಡೆ, ಇಷ್ಟಿಷ್ಟು ಖರ್ಚು ಬರುತ್ತೆ, ಸಾಧ್ಯನಾ ನಿಮಗೆ? ನೋಡಿ ಯೋಚನೆ ಮಾಡಿ. ಇಲ್ಲ ಮೇಡಮ್, ನಾನು ಮಾಡ್ತೀನಿ, ನನ್ನ ಮಗ ಚೆನ್ನಾಗಿ ಓದಬೇಕು, ಚೆನ್ನಾಗೇ ಭಾಳ ಆಸೆ ಇಟ್ಕೊಂಡಿದ್ದಾನೆ. ಓಕೆ ಸರ್, 1 ವಾರ ಟೈಮ್ ತೊಗೊಳ್ಳಿ. ಈಗ ಎನಿಹೌ ಸೆಪ್ಟೆಂಬರ್ ಇಂಟೇಕ್ ಆಗೋಗ್ಬಿಟ್ಟಿದೆ. ನೆಕ್ಸ್ಟ್ ಸೆಪ್ಟೆಂಬರ್ ಇಂಟೇಕ್ಗೋ ಅಥವಾ ಮೇ ಇಂಟೇಕ್ಗೋ ಮಾಡ್ಬೋದು ಅವನಿಗೆ. ಯಾಕೆಂದರೆ ಅವ್ರು ಇವಾಗೇನೂ ಮಾಡ್ತಾಯಿಲ್ಲ. ಮನೆಗೆ ಹೋಗಿ ದಯವಿಟ್ಟು ಯೋಚನೆ ಮಾಡ್ಕೊಂಡು ಬನ್ನಿ. ನಾನು ಕೊಟ್ಟಿರೋ ದುಡ್ಡನ್ನು ನೋಡಿ
ನೋಡಿ ನೀವು ಯೋಚನೆ ಮಾಡ್ಕೊಂಡು ಬನ್ನಿ. 2 ದಿನ ಆಯಿತು, 3 ದಿನ ಆಯಿತು, 1 ವಾರ ಆಯಿತು, ಅವ್ರು ಬರಲಿಲ್ಲ. ನಾನು ಅಂದ್ಕೊಂಡೆ ಖಂಡಿತ ಅವ್ರಿಗೆ ಕಷ್ಟ ಇದೆ. ನಮಗೂ ಒಂದು ಅಪ್ಲಿಕೇಶನ್ ಮಾಡಿದಾಗ ಜಸ್ಟಿಸ್ ಇರಬೇಕು. ಸುಮ್ಮನೆ ನನಗೆ ಅಪ್ಲಿಕೇಶನ್ ಬಂತು ಅಂತ ಹೇಳಿ ನಾನು ಎಲ್ಲರನ್ನೂ ದಬ್ಬಿಟ್ರೆ ನಾಳೆ ಆ ತಂದೆ ಕತೆ ಏನೂ ಇಲ್ಲ, ಯಾರೂ ಇಲ್ಲ ಅವ್ರಿಗೆ. ಮಗ ಏನೋ ಅಲ್ಲಿ ಹೋಗ್ಬಿಟ್ಟ ಉಡಾಯಿಸ್ತಾನೆ, ಸರಿ, ತಂದೆ ಕತೆ. ಆಮೇಲೆ ಒಂದು 10-15 ದಿನ ಆದಮೇಲೆ ಫೋನ್ ಬಂತು, ಮೇಡಮ್ ನಾವು ನಿಮ್ಮ ಆಫೀಸಿಗೆ ಬರ್ಬೋದಾ? ಖಂಡಿತ ಬನ್ನಿ ಸರ್. ಬಂದರು. ಬಂದಾದಮೇಲೆ ಆ ಹುಡುಗ ನನಗೊಂದು, ನಾನು ನಿಮ್ಗೊಂದು ಐಡಿಯಾ ಕೊಡ್ತೀನಿ ಅಂತಂದ. ಏನಪ್ಪ ಅಂತಂದರೆ, ಮೇಡಮ್ ಒಂದು ಕೆಲಸ ಮಾಡ್ತೀನಿ, ನೀವು ಹೇಳಿದ್ರಲ್ವ ದುಬೈನಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಸ್ ಕಡಿಮೆ, ಪ್ಲಸ್ IELTS ಏನೂ ಬೇಕಾಗಿಲ್ಲ. ಆ್ಯಂಡ್ ಇವಾಗ ಜಾನ್ವರಿ ಇಂಟೆಕ್ಗೆ ನಾನು ದುಬೈ ಈಸ್ ಓಪನ್ ಫಾರ್ ಜಾನ್ವರಿ ಇಂಟೆಕ್. ದುಬೈಗೆ ನಾನು ಹೋಗ್ಬೋದು. ಹಾಗಾಗಿ ನಾನು ದುಬೈಗೆ ಹೋಗ್ತೀನಿ. ದುಬೈನಲ್ಲೂ ವೆರಿ ಗುಡ್ ಯೂನಿವರ್ಸಿಟೀಸ್ ಆರ್ ದೇರ್. ಓಕೆ, ಸ್ಟ್ಯಾಂಡಲೋನ್ ಯೂನಿವರ್ಸಿಟೀಸ್ ಇಲ್ಲ, UK ಯೂನಿವರ್ಸಿಟೀಸು, ಆಸ್ಟ್ರೇಲಿಯನ್ ಯೂನಿವರ್ಸಿಟೀಸು, US ಯೂನಿವರ್ಸಿಟೀಸ್ ದುಬೈನಲ್ಲಿ ದೇ ಹ್ಯಾವ್ ದೇರ್ ಕ್ಯಾಂಪಸ್. ನಮ್ಮ ಬಿಟ್ಸ್ ಪಿಲಾನಿ ಕೂಡ ದುಬೈನಲ್ಲಿದೆ. ಸೊ ಇಲ್ಲಿ ಬಿಟ್ಸ್ ಪಿಲಾನಿಲಲ್ಲಿ ಸಿಗೋದು ಕಷ್ಟ, ಬಟ್ ದುಬೈನಲ್ಲಿ ಬಿಟ್ಸ್ ಪಿಲಾನಿನಲ್ಲಿ ಆರಾಮಾಗಿ ಸಿಗುತ್ತೆ. ಸೊ ಎಷ್ಟೊಂದು ಜನ ಅಲ್ಲಿ ಮಕ್ಕಳು ಹೋಗಿದ್ದಾರೆ, ನನ್ನ ಕಡೆಯಿಂದನೂ ಹೋಗಿದ್ದಾರೆ. ಸೊ ನಾನು ಒಂದು ಕೆಲಸ ಮಾಡ್ತೀನಿ ಮ್ಯಾಮ್, ನಾನು ದುಬೈಗೆ ಹೋಗಿಬಿಡ್ತೀನಿ, 1 ವರ್ಷ ಓದ್ಬಿಡ್ತೀನಿ, ಆಮೇಲೆ ನಾನು ಜರ್ಮನಿಗೆ ಹಾರಿಬಿಡ್ತೀನಿ. ಐ ವಾಸ್ ಲೈಕ್, ಒಂದು ಕೆಲಸ ಮಾಡು, ಐ ಆಮ್ ನಾಟ್ ಅ ಕರೆಕ್ಟ್ ಕೌನ್ಸಿಲರ್ ಫಾರ್ ಯು, ಬಿಕಾಸ್ 1 ವರ್ಷ ಹೋಗಿ 8-12 ಲಕ್ಷ ನೀನು ದುಬೈನಲ್ಲಿ ಓದ್ತೀಯ, ಅಲ್ಲೂ ನೀನು ನಿನ್ನ ಡಿಗ್ರಿನ ಕಂಪ್ಲೀಟ್ ಮಾಡ್ಕೋತಾ ಇಲ್ಲ. ಮತ್ತೆ ಜರ್ಮನಿಗೆ ಹೋಗ್ತೀಯ, ಅಲ್ಲೂ ನೀನು ಇದೆಲ್ಲ ಪ್ರಾಸ್ ಆ್ಯಂಡ್ ಕಾನ್ಸು, ಶೋ ಮನಿ, ಅದು ಇದು ಅಂತ ಏನೇನು ಬ್ಯಾಂಕ್ದಿದೆಯೋ ಅದನ್ನೆಲ್ಲನೂ ನೀನು ಮಾಡ್ಕೊಳ್ಳೇಬೇಕು. ದುಬೈಯಿಂದ ಹೋಗ್ತೀಯೋ ಇಂಡಿಯಾಯಿಂದ ಹೋಗ್ತೀಯೋ, ನೀನು ಅದನ್ನು ಮಾಡ್ಕೊಳ್ಳೇಬೇಕು. ಅದ್ರ ಬದಲು ಇಲ್ಲೇ ಓದೋ, ಇಲ್ಲೇ 3 ವರ್ಷನೋ 4 ವರ್ಷನೋ ಡಿಗ್ರಿ ಮಾಡೋ, ಆಮೇಲೆ ಜರ್ಮನಿಗೆ ಹೋಗ್ಬೋದಲ್ವಾ ನೀನು. ಸೊ ದಯವಿಟ್ಟು ಆಟಗಳಾಡಬೇಡಿ ನೀವು. ಒಂದೇ ಒಂದ್ಸಲಿ ನಿಮ್ಮ ತಂದೆ ಬಗ್ಗೆ ಯೋಚನೆ ಮಾಡಿದ್ಯಾ? 12,000 ರೂಪಾಯಿ ಸಂಬಳ ತಗೊಳ್ತಾ ಇದ್ದಾರೆ. ಅಯ್ಯೋ, ಎಲ್ಲಿಂದ ಕಟ್ತಾರೋ ನಿನಗೆ? 1 ವರ್ಷ ನೀನು ಆಲ್ರೆಡಿ 1 ವರ್ಷ ವೇಸ್ಟ್ ಮಾಡ್ಕೊಂಡಿದ್ಯಾ. ಹೆಂಗೆ ಯೋಚನೆ ಮಾಡ್ತಾರೆ ಈ ಥರ ಹುಡುಗರು? ಆಮೇಲೆ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಎಲ್ಲ ಆಚೆ, ನೀನು ಸರಿ ಇಲ್ಲ, ಯು ಆರ್ ನಾಟ್ ಅ ಗುಡ್ ಕೌನ್ಸಿಲರ್. ಯಾಕೆ ಅಂದರು, ನೀನು ಬಿಸ್ನೆಸ್ ಥರ ನೋಡಲ್ಲ. ನಾನು ಹೇಳಿದೆ, ನಾನು ನೋಡಲ್ಲ, ನಾನಿರೋದು ಹಿಂಗೆ, ನನ್ನ ಸ್ಟೈಲ್ ಆಫ್ ವರ್ಕ್ ಹಿಂಗೆ. ಎಥಿಕ್ಸ್ ಅನ್ನೋದಕ್ಕಿಂತ ವಾಟ್ ಎವರ್ ಯು ಡು, ಫೈನಲಿ ನಿಮ್ಮ ಮನಸ್ಸಿಗೆ ರಾತ್ರಿ ಮಲ್ಕೊಳ್ಬೇಕಾದ್ರೆ ನಿದ್ದೆ ಬರಬೇಕು. ನಾನು ಈ ಅಪ್ಪಂಗೆ ಇದು ಮಾಡಿದೆ, ಅವು ಅಪ್ಪಂಗೆ 12,000 ಬಂದರೆ ನನಗೇನಾಗಬೇಕು ಅನ್ನೋದಿರಬಾರ್ದು. ಆ ಗಿಲ್ಟ್ ನನಗೆ ಲೈಫ್ ಟೈಮ್ ಇರಬಾರ್ದು. ಇವಾಗ ನಾಳೆ ಆಮೇಲೆ ನಾನು ಅವ್ರ ತಂದೆಗೆ ಹೇಳಿದೆ, ಇಲ್ಲ ಸರ್ ನಾನು ಮಾಡಲ್ಲ, ಸಾರಿ, ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ, ನೀವು ನನ್ನನ್ನು ಬೈಕೊಂಡ್ರೂ ಪರವಾಗಿಲ್ಲ, ನಾನು ಮಾಡಲ್ಲ. ಹೊರಟುಬಿಟ್ರು. ಮತ್ತೆ 3 ದಿನ ಆದಮೇಲೆ ಬಂದರು, ಇಲ್ಲ ಮ್ಯಾಮ್ ನೀವು ಹೇಳಿದ್ದು ಕರೆಕ್ಟು, ಈಗ ಆ ಹುಡುಗಂದು ಪ್ರಾಸೆಸ್ ಮಾಡ್ತಾಯಿದ್ದೀನಿ ನಾನು. ಸೊ ದಿಸ್ ಇಸ್ ದ ಗ್ಯಾಪ್ಸ್ ಅಲ್ಲಿ ಕೌನ್ಸಿಲಿಂಗಲ್ಲಿ. ಯು ಹ್ಯಾವ್ ಟು ಸಿ ನೀನು ಆ ಬ್ಯಾಸ್ಕೆಟಲ್ಲಿ ಬಿದ್ದು ಅಲ್ಲಿ ನೋವು ಏನಾಗತ್ತೆ ಅನ್ನೋದು ನೀನು ಊಹಿಸ್ಕೊಂಡ್ರೆ ಮಾತ್ರ ನಿನಗೆ ಗೊತ್ತಾಗತ್ತೆ. ಎಲ್ಲನೂ ನಾನು ನನ್ನ ಬ್ಯಾಸ್ಕೆಟಲ್ಲೇ ಹಾಕ್ಕೊಳ್ಳೋಕ್ಕಾಗಲ್ಲ.